BSP ವೋಟ್ ಹಾಕಿದ್ದಾರೆ. ನಾಟ್ ಅ ಸೆಕ್ಯುಲರ್ ಪಾರ್ಟಿ. ಸಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ SDPI ಇಸ್ ನಾಟ್ ಅ ಸೆಕ್ಯುಲರ್ ಪಾರ್ಟಿ. ನೋ ಐ ಆಮ್ ನಾಟ್ ಟೆಲ್ಲಿಂಗ್ ದೇ ಆರ್ ನಾಟ್ ಸೆಕ್ಯುಲರ್, ದೇ ಆರ್ ನಾಟ್ ಕಮ್ಯುನಲ್ ಅಂತ ಹೇಳ್ತಾ ಇಲ್ಲ. ಯಾವ ಪಾರ್ಟಿಗೆ ಎಲ್ಲ ಸಮುದಾಯದ ವೋಟ್ ತಗೊಳ್ಳುವ ಸಾಮರ್ಥ್ಯ ಇದೆ ಆ ಪಾರ್ಟಿಗೆ ವೋಟ್ ಹಾಕ್ತಾರೆ. ಓಕೆ. ಆ್ಯಂಡ್ ವಿಶೇಷವಾಗಿ ಆ ಪಾರ್ಟಿ ಸೆಕ್ಯುಲರ್ ಇರಬೇಕು. ನಾನು MIM ಅವರು ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಅಲ್ಲ, ಅವರು ಬಿಡಿ ಹೊರಗಡೆ ಇದ್ದಾರೆ. ಇಲ್ಲ, ಇಫ್ ಎನಿ ಪಾರ್ಟಿ ಓಕೆ ವಾಂಟ್ಸ್ ಟು ಟೇಕ್ ಮುಸ್ಲಿಂ ವೋಟ್, ಅವರು ಬೇರೆ ಸಮುದಾಯದ ವೋಟ್ ತಗೊಳ್ಳೋಷ್ಟು ಕ್ಷಮತೆ ಇದ್ದರೆ ಮಾತ್ರ ಮುಸ್ಲಿಮ್ಸ್ ಆ ಪಾರ್ಟಿಗೆ ವೋಟ್ ಹಾಕ್ತಾರೆ. ಯಾಕಂದರೆ ನಾವು ನಮ್ಮ ಕಮ್ಯುನಿಟಿ ಈಸ್ ಎ ಸೆಕ್ಯುಲರ್ ಕಮ್ಯುನಿಟಿ. ಈಗ 200 ಕ್ಷೇತ್ರದಲ್ಲಿ ಬೇರೆ ಬೇರೆ ಕಮ್ಯುನಿಟಿಯ ಜನ ಎಲ್ಲರಿಗೂ ವೋಟ್ ಹಾಕ್ತೀವಿ ನಾವು. ಸೊ ಆಸಾಮಿನ ಸಿಚುವೇಶನ್ ನೀವು ನೋಡಿ, ಬಂಗಾಲಿನ ಸಿಚುವೇಶನ್ ನೀವು ನೋಡಿ, UP ಸಿಚುವೇಶನ್ ನೀವು ನೋಡಿ, ಅಲ್ಲಿ ಪ್ರಾಬ್ಲಮ್ ಬಂದಿರೋದೇ ಅದೇ. ನಾವು ಯಾಕೆ ವೋಟ್ ಹಾಕ್ತಾ ಇದ್ದೀವಿ? ಎಲ್ಲೋ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ವೋಟ್ ಹಾಕ್ತಾ ಇದ್ದೀವಿ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀವಿ. ತಮಿಳ್ನಾಡುವಲ್ಲಿ DMKಗೂ ವೋಟ್ ಹಾಕಿದ್ದೀವಿ, ವಿಜಯ್ಗೂ ವೋಟ್ ಹಾಕಿದ್ದೀವಿ, ಕಾಂಗ್ರೆಸ್ ಇಲ್ಲ. ಹಿಂಗಾಗಿ ಸಮಸ್ಯೆ ಇಲ್ಲ. ಇಲ್ಲ, BJP ಇಲ್ಲದೆ ಇದ್ರೂ ಯಾವ ಪಕ್ಷ ಬೇರೆ ಎಲ್ಲ ಸಮುದಾಯಕ್ಕೆ ವೋಟ್ ತಗೊಳ್ಳೋದು ಪಕ್ಷ ಇದೆ ಆ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ. ಬರೀ ಮುಸ್ಲಿಮ್ಗೆ ವೋಟ್ ಹಾಕಬೇಕು, ಹಿಂದೂಗೆ ವೋಟ್ ಆದರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ? ಆ ಥರ ಕ್ಲಿಯರ್ ಕಟ್ ಡಿವೈಡೇ ಮಾಡಿ ಸಮಾಜವನ್ನೇ ಒಡೆದು ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ರೆ ದೇಶದ ಭವಿಷ್ಯ. AIMIM SDPI ಬಗ್ಗೆ ನಿಮ್ಮ ಕಮೆಂಟನ್ನು ನೀವು ಕೊಡೋದಿಲ್ಲ ಅಂತೀರಿ, ಫೈನ್. ನಿಮ್ಮದೇ ಅಲಯನ್ಸ್ನಲ್ಲಿದ್ದಾರೆ ಸರ್ ಕೇರಳದಲ್ಲಿ ಮುಸ್ಲಿಂ ಲೀಗು. ಸೆಕ್ಯುಲರ್ ಪಾರ್ಟಿನಾ, ಕಮ್ಯುನಲ್ ಪಾರ್ಟಿನಾ? ಇಟ್ ಈಸ್ ಹಿಸ್ಟಾರಿಕಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅವ್ರು ಮಾಡ್ಕೊಂಡಿದ್ದು. ಆ ಹಿಸ್ಟ್ರಿ ನೀವು ನೋಡಿದ್ರೆ ಅವರು ಈ ದೇಶದಲ್ಲೇ ಉಳ್ಕೊಂಡು ನಾವು ದೇಶದ ಪ್ರಜೆ, ನಾವು ಎಲ್ಲೂ ಹೋಗೋದಿಲ್ಲ, ನಾವು ಆ ಮುಸ್ಲಿಂ ಲೀಗಿನ ರಾಜಕಾರಣದ ವಿರುದ್ಧವಾಗಿ ಅಂತ ಇವ್ರು ಕಟ್ಕೊಂಡಿರ್ತಾರೆ. ವಿರುದ್ಧವಾಗಿ ಅಲ್ಲ, ಮುಸ್ಲಿಂ ಲೀಗ್ ದೇಶ ವಿಭಜನೆ ಮಾಡ್ತು. ಅದಾದ ನಂತರ ಅವ್ರು ಬಾಂಗ್ಲಾದೇಶಕ್ಕೊಂದು ಮುಸ್ಲಿಂ ಲೀಗ್, ಆವಾಗ ಈಸ್ಟ್ ಪಾಕಿಸ್ತಾನ ಆಗಿತ್ತು. ಆ ವಿಭಜನೆಯ ರಾಜಕಾರಣದ ವಿರುದ್ಧವಾಗಿ ಇವ್ರು ಕಟ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ. ಮತ್ತು ಅವ್ರ ಹಿಂದೆನೂ ಲೆಫ್ಟ್ ಜೊತೆಗೂ ಅಲಯನ್ಸಲ್ಲಿದ್ದರು, ನಮ್ಮ ಜೊತೆಗೂ ಅಲಯನ್ಸಲ್ಲಿದ್ದಾರೆ. ಅವರು ಬರೀ ಮುಸ್ಲಿಮ್ ಅಲ್ಲ, ಬೇರೆ ಎಲ್ಲ ಸಮುದಾಯಗೂ ಟಿಕೆಟ್ ಕೊಡ್ತಾರೆ ಮತ್ತು ಬೇರೆ ಎಲ್ಲ ಸಮುದಾಯ ಅವ್ರಿಗೂ ವೋಟ್ ಹಾಕ್ತಾರೆ. ಭಾಳ ಸ್ಪಷ್ಟವಾಗಿ ನೀವು ಕೇರಳ ಪಾಲಿಟಿಕ್ಸ್ ನೀವು ನೋಡಿ, ಮೆಜಾರಿಟಿ ಮುಸ್ಲಿಂ ಏರಿಯಾದಲ್ಲಿ ಹಿಂದೂ ಗೆದ್ದವ್ರೆ, ಮೆಜಾರಿಟಿ ಹಿಂದೂ ಏರಿಯಾದಲ್ಲಿ ಕ್ರೈಸ್ತರು ಗೆದ್ದವ್ರೆ, ಮೆಜಾರಿಟಿ ಹಿಂದೂ ಏರಿಯಾದಲ್ಲಿ ಮುಸ್ಲಿಮ್ನ ಗೆಲ್ಲಿಸಿದ್ದಾರೆ, ಮೆಜಾರಿಟಿ ಕ್ರಿಶ್ಚಿಯನ್ ಏರಿಯಾದಲ್ಲಿ ಹಿಂದೂನ ಗೆಲ್ಲಿಸಿದ್ದಾರೆ. ಕೇರಳದ ಒಂದು ಇದಿದೆಯಲ್ಲ ಸಮಾಜ ಮತ್ತು ಆ ಇಂಜಿನಿಯರಿಂಗ್ ಇದೆಯಲ್ಲ, ಅದ್ಭುತವಾದಂಥ ಇಂಜಿನಿಯರಿಂಗ್. ದೇಶದ ಈಗ BJPಯಲ್ಲಿ 3 ಸೀಟ್ ಗೆದ್ದ ಮೇಲೆ ಅಲ್ಲಿ ಏನು ಮುಂದೆ ಮಾಡ್ತಾರೆ 8-10 ವರ್ಷಕ್ಕೆ ಗೊತ್ತಿಲ್ಲ. ಬಟ್ ಇವತ್ತು ನೀವು ನೋಡಿದ್ರೆ ಮೆಜಾರಿಟಿ ಮುಸ್ಲಿಂ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ಹಿಂದೂ ಗೆದ್ದವ್ರೆ, ಹಿಂದೂ ಇರೋದ್ ಕಡೆ ಮುಸ್ಲಿಂ ಗೆದ್ದವ್ರೆ, ಹಿಂದೂ ಇರೋದ್ ಕಡೆ ಕ್ರಿಶ್ಚಿಯನ್ ಗೆದ್ದವ್ರೆ, ಕ್ರಿಶ್ಚಿಯನ್ ಇರೋದ್ ಕಡೆ ಹಿಂದೂ ಗೆದ್ದವ್ರೆ. ಅಲ್ಲಿ ಎಲ್ಲೂ ಜಾತಿ ಧರ್ಮದ ಮೇಲೆ ವೋಟ್ ಹಾಕಿಲ್ಲ. ಸೊ ಎಲ್ಲರಿಗೂ ವೋಟ್ ಹಾಕಿಸಿ ಗೆಲ್ಲಿಸ್ತಕ್ಕಂಥ ಸಮಾಜ ಅದು. ಕೇರಳ ಈಸ್ ಎ ವೆರಿ ಡಿಫ್ರೆಂಟ್ ಎಕ್ಸಾಂಪಲ್. ಓಕೆ, ವೆರಿ ಡಿಫ್ರೆಂಟ್. ಕಮಿಂಗ್ ಬ್ಯಾಕ್ ಟು ದಾವಣಗೆರೆ ದಕ್ಷಿಣ, ತಾವು ಹೇಳ್ತಾ ಇದ್ರಿ ಸ್ವಲ್ಪ ಅಸಮಾಧಾನ ಆಗಿದೆ, ಒಂದು 30% ವೋಟ್ ಹೊರಗಡೆ ಹೋಗಿದ್ದಾವೆ, 2 ವರ್ಷ ಟೈಮ್ ಇದೆ, ನಾವು ಕನ್ವಿನ್ಸ್ ಮಾಡ್ತೀವಿ ಅವ್ರಿಗೆ ಅಂತ. ಅದರ ಅರ್ಥ 19,000 ಜನ SDPIಗೆ ಏನು ವೋಟ್ ಹಾಕಿದ್ದಾರೆ ಅವ್ರನ್ನ ನೀವು ಅಪ್ರೋಚ್ ಮಾಡಿ ಕನ್ವಿನ್ಸ್ ಮಾಡಿ ಮತ್ತೆ ಕಾಂಗ್ರೆಸ್ಸಿಗೆ ಮತ ಹಾಕುವಂತೆ ಮಾಡ್ತೀರಿ. ಅಲ್ಲಲ್ಲ, ಫೈನ್, ಒಂದು ಪಕ್ಷವಾಗಿ ಮಾಡಬೇಕಾಗಿರುವ ಕೆಲಸ. ಏನಂತ ಹೇಳಿ ಕನ್ವಿನ್ಸ್ ಮಾಡ್ತೀರಿ ನೀವು? SDPIಗೆ ವೋಟ್ ಹಾಕಿದ್ರೆ BJP ಗೆದ್ದು ಬಿಡುತ್ತೆ ಅಂತ ಹೇಳ್ತೀರಿ. BJPಯ ಗುಮ್ಮ ತೋರಿಸುವುದು ಬಿಟ್ಟು ಮುಸ್ಲಿಂ ಮತದಾರರಿಗೆ ಆಫರ್ ಮಾಡೋದಕ್ಕೆ ಮತ್ತೇನಿದೆ? 100% ಇದೆ. ಈಗ ನಮ್ಮ ಸರ್ಕಾರ ಬಂದ ನಂತರ ಅಲ್ಪಸಂಖ್ಯಾತರಿಗೆ ಅವರ ಬೇರೆ ಸಮುದಾಯಕ್ಕೆ ಹೇಗೆ ಮಾಡಿದ್ದೀವಿ. ಈಗ ನಾನು ಏನಾದರೂ ಹೇಳಿದ್ರೆ ಬರೀ ಅಲ್ಪಸಂಖ್ಯಾತರಿಗೆ ಮಾಡ್ತಾಯಿದ್ದೀರಿ ಅಂತ ಬಿಂಬಿಸ್ಬಿಡ್ತಾರೆ. ಎಲ್ಲ ಬೇರೆ ಸಮುದಾಯಗಳಿಗೆ ಹೇಗೆ ನಾವು ನ್ಯಾಯ ಒದಗಿಸಿದ್ದೀವಿ, ಅಲ್ಪಸಂಖ್ಯಾತರಿಗೂ ಕೂಡ ಒದಗಿಸಿದ್ದೀವಿ. ಇವತ್ತು ಎಜುಕೇಷನಲ್ಲಿ, ಸ್ಕಾಲರ್ಶಿಪ್ಸಲ್ಲಿ, ವಿಶೇಷವಾಗಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟಿನ ಕಾರ್ಯಕ್ರಮಗಳಲ್ಲಿ ಮುಖಾಂತರ ಭಾಳಷ್ಟು ನಾವು ಬದಲಾವಣೆಗಳನ್ನು ತರ್ತಾ ಇದ್ದೀವಿ. ಈಗ ನರೇಂದ್ರ ಮೋದಿಯವರೇ ಹೇಳಿಲ್ವಾ, ಒಂದು ಕೈಯಲ್ಲಿ ಕಂಪ್ಯೂಟರ್, ಒಂದು ಕೈಯಲ್ಲಿ ಕುರಾನ್ ಇಟ್ಕೋಬೇಕು ಮುಸಲ್ಮಾನರು ಯುವಕರು ಅಂತ ಹೇಳಿಲ್ವಾ? ಅವರು ಹೇಳಿ ಬಿಟ್ಬಿಟ್ರು, ನಾವು ಮಾಡ್ತಾ ಇದ್ದೀವಿ. ಉಲೇಮಾಗಳ ಪ್ರೆಸ್ ಮೀಟ್ಗಳನ್ನು ನೋಡಿದ್ರೆ ತಾವು ಈ ದಾವಣಗೆರೆ? ನೋಡಿದ್ದೇನೆ.
ನಮ್ಮಲ್ಲಿ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನೋದು ಒಂದೇ ಇರಲಿಲ್ಲ ಸರ್ ಆಕ್ರೋಶ. ಅಧಿಕಾರಕ್ಕೆ ಬಂದು 3 ವರ್ಷ ಆದ ನಂತರ ಮುಸ್ಲಿಂ ಸಮುದಾಯಕ್ಕೆ ಏನು ಮಾಡಿದ್ದೀರಿ ಅಂತ ಕೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಅವರ ಅಧಿಕಾರ, ಅವ್ರು ಕೇಳಬೇಕು, ನಾವು ಉತ್ತರಿಸ್ತೀವಿ. ಅದ್ರ ಬಗ್ಗೆ ಏನೋ ನಾವು ಇದು ಮಾಡ್ಕೊಂಡಿಲ್ಲ. ಬಟ್ ಅಧಿಕಾರ ಅವ್ರಿಗೆ ಎಲ್ಲಾದರೂ ಕನ್ಫ್ಯೂಷನ್ ಇದ್ದರೆ ಅದನ್ನು ದೂರ ಮಾಡ್ತೀವಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಮಾತಾಡಬೇಕಾಗುತ್ತೆ ಎಲ್ಲರಿಗೂ. ಒಂದು ಸಮಾಜ ನಡೆಯೋದೇ ನಿಮ್ಮ ಮಾತುಕತೆಯಿಂದ. ಸೊ ಅವರ ಅಧಿಕಾರ ಇದೆ, ಅವ್ರು ಮಾಡಿದ್ದಾರೆ. ಅವ್ರು ನೋವಾಗಿದ್ದರೆ ಯಾಕೆ ನೋವಾಗಿದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸೋಣ. ಬಟ್ ಈಗ ಭಾಳಷ್ಟು ಜನ ಉಲ್ಮಾಸ್ ನಮ್ಮಲ್ಲಿದ್ದಾರೆ. ಆದರೆ ಕೆಲವರು ಅಗ್ರೆಸಿವ್ ಆಗಿ ನೋವಾಗಿದೆ ಅಂತ ಬಂದು ಹೊರಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅಂದರೆ ಎಲ್ಲರೂ ಮಾಡಿದ್ದಾರೆ ಅಂತಿಲ್ಲಲ್ಲ, ಓಕೆ, ಒಂದು ಸೆಕ್ಷನ್ ಮಾಡಿದ್ದಾರೆ. ಆದರೆ ಇಲ್ಲಲ್ಲ, ನಮ್ಮ ಪರ ಅವ್ರ ಪರ ಅಂತಿಲ್ಲ. ಬಟ್ ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಧಿಕಾರನ ಉಪಯೋಗಿಸಿ ಅವ್ರು ಮಾಡಿದ್ದಾರೆ. ಅವ್ರಿಗೆ ರೀಚ್ ಔಟ್ ಮಾಡಿ ಮಾತಾಡ್ತಕ್ಕಂಥ ಕರ್ತವ್ಯ ನಮ್ಮದು. ನಾವು ನಿಶ್ಚಿತವಾಗ್ಲೂ ಮಾತಾಡಿ ಸರಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.